ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA 5th ಸೆಮ್ NEP ಅಲ್ಲಿ ಬರ್ತಕ್ಕಂಥ ಅಂದರೆ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಬಂಡವಾಳ ಸಂಚಯನದ ಒಂದು ಕುರಿತು ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಬಂಡವಾಳ ಸಂಚಯನ ಅಂದ್ರೆ ಏನು? ಅಂದ್ರೆ ಬಂಡವಾಳ ಸಂಚಯನ ಅಂದ್ರೆ ಇಲ್ಲಿ ಬಂಡವಾಳವೂ ಕೂಡ ಆರ್ಥಿಕ ಅಭಿವೃದ್ಧಿಯ ನಿರ್ಧಾರಕದ ಒಂದು ಪ್ರಮುಖ ಅಂಶವಾಗಿರ್ತದೆ ಅಂಥೇಳಿ ಕಂಡು ಬರ್ತದೆ. ಅಂದರೆ ಏನೇ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರಲ್ಲಿ ಬಂಡವಾಳ ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ನಿರ್ಧಾರಕವಾಗಿ ಕಂಡು ಬರ್ತದೆ. ಇಲ್ಲಿ ಉತ್ಪಾದನಾ ಕಾರ್ಯದಲ್ಲಿ ಅವಶ್ಯಕವಿರುವ ಹಣಕಾಸು, ಯಂತ್ರಗಳು ಮತ್ತು ಸಲಕರಣೆಗಳಾಗಲಿ, ಕಾರ್ಖಾನೆಗಳಾಗಲಿ, ಕಚ್ಚಾ ಸರಕುಗಳಾಗಲಿ ಮೊದಲಾದವುಗಳಿಗೆಲ್ಲ ಅರ್ಥಶಾಸ್ತ್ರದಲ್ಲಿ ಬಂಡವಾಳ ಅಂತ ಕರಿತೀವಿ. ಅಂದ್ರೆ ಅರ್ಥಶಾಸ್ತ್ರದೊಳಗೆ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖವಾಗಿ ಬೇಕಾದಂಥ ಒಂದಿಷ್ಟು ಅಂಶಗಳಿಗೆ ನಾವಿಲ್ಲಿ ಬಂಡವಾಳ ಅಂತ ಕರಿತೀವಿ. ಅಂದರೆ ಯಾವ್ಯಾವ ಅಂದರೆ ಯಂತ್ರೋಪಕರಣ ಆಗಲಿ, ಹಣಕಾಸಾಗಲಿ, ಕೈಗಾರಿಕೆಗಳಾಗಲಿ, ಕಚ್ಚಾ ವಸ್ತುಗಳಾಗಲಿ, ಈ ಮೊದಲಾದವುಗಳಿಗೆ ಅರ್ಥಶಾಸ್ತ್ರದಲ್ಲಿ ನಾವೇನಂತ ಕರಿತೀವಿ? ಬಂಡವಾಳ ಅಂತ ಕರಿತೀವಿ. ಆಮೇಲೆ ಬಂಡವಾಳದ ಹೊರತು ಕೂಡ ಭೂಮಿ ಕೂಡ ಏನಾಗ್ತೈತಿ ಇಲ್ಲಿ ಬಂಜರಾಗಬೇಕಾಗ್ತದ ಅಂತ ಹೇಳ್ತಾರೆ. ಇಲ್ಲಿ ಬಂಡವಾಳನೇ ಇರಲಿಲ್ಲ ಅಂದ್ರೆ ಭೂಮಿ ಕೂಡ ಬಂಜರಾಗ್ತದ ಮತ್ತು ಶ್ರಮವೂ ಕೂಡ ಜಡವಾಗಿ ಉಳಿಬೇಕಾಗ್ತದ ಅಂತ ಇಲ್ಲಿ ಕಂಡು ಬರ್ತದೆ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿ ಕ್ರಿಯೆಯಲ್ಲಿ ಬಂಡವಾಳಕ್ಕೆ ವಿಶೇಷ ಕೂಡ ಪ್ರಾಶಸ್ತ್ಯ ಐತಿ. ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಬಂಡವಾಳಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗೈತಿ. ಉತ್ಪಾದನಾ ಕಾರ್ಯವನ್ನು ನಿರಂತರವಾಗಿ ನೆರವೇರಿಸಿಕೊಂಡು ಹೋಗಾಕ ಇಲ್ಲಿ ಏನು ಬಿಡ್ರಿ, ಅಗತ್ಯವಾಗಿ ಹಣಕಾಸಿನ ಸೇಕರಿಸುವುದು ಮತ್ತು ಹಣಕಾಸಿನ ಮೂಲಕ ಯಂತ್ರೋಪಕರಣಗಳ ತಯಾರಿಸುವುದು, ಕಾರ್ಖಾನೆಗಳನ್ನು ನಿರ್ಮಿಸುವುದು, ನೀರಾವರಿ ಸೌಲಭ್ಯಗಳಾಗಲಿ, ಅದೇ ರೀತಿ ಸಾರಿಗೆ ಸಂಪರ್ಕ, ಇವೇ ಮೊದಲಾದ ಪ್ರಯತ್ನಗಳೇ ಬಂಡವಾಳ ಸಂಚಯನ ಎಂದು ಹೇಳ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಏನೇ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೂ ಕೂಡ ಅಲ್ಲಿ ಬಂಡವಾಳ ಸಂಚಯನ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಪ್ರಮುಖವಾಗಿ ತೆಗೆದ್ರೆ ಹಣಕಾಸು ಕೂಡ ಉತ್ಪಾದನಾ ಕಾರ್ಯದಲ್ಲಿ ನಾವು ನಿರಂತರವಾಗಿ ಚಾಲೂ ಮಾಡಬೇಕಂದ್ರೆ ಅಥವಾ ನಿರಂತರವಾಗಿ ಇಟ್ಕೊಳ್ಬೇಕಾದ್ರೆ ಅಲ್ಲಿ ಬಂಡವಾಳದ ಪ್ರಮುಖವಾದ ಅಂಶವಾಗಿರ್ತದೆ. ಹಾಗಾಗಿ ಉತ್ಪಾದನಾ ಕಾರ್ಯಗಳಲ್ಲಿ ಕೂಡ ಇಲ್ಲಿ ಹಣ ಆಗಿರಲಿ, ಯಂತ್ರೋಪಕರಣ ಆಗಲಿ, ಕಾರ್ಖಾನೆಗಳಾಗಲಿ, ಸಾರಿಗೆ ಸಂಪರ್ಕ ಆಗಲಿ, ನೀರಾವರಿ ಸೌಲಭ್ಯಗಳಾಗಲಿ, ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ ಇಲ್ಲಿ ಬಂಡವಾಳ ಸಂಚಯನ ಅಂತ ಕರಿಬೋದು. ಇದು ಬರ್ತಕ್ಕಂಥದ್ದೇನ್ರಿ ಬಂಡವಾಳ ಸಂಚಯನ ಅಂದ್ರೇನು? ಇನ್ನು ಬಂಡವಾಳ ಸಂಚಯನದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪ್ರಮುಖ ಅಂಶಗಳು ಅಥವಾ ಮಹತ್ವದ ಅಂಶಗಳು ಕಂಡು ಬರ್ತಾವೆ. ಬಂಡವಾಳ ಸಂಚಯನದ ಪ್ರಮುಖ ಅಂಶಗಳೇನೇ ಅಂದ್ರೆ ಇಲ್ಲಿ ಬಂಡವಾಳ ಸಂಚಯನದ ಪ್ರಮುಖ ಅಂಶಗಳಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ. ಈ ಬಂಡವಾಳ ಸಂಚಯನ ಕೂಡ ಉತ್ಪಾದನೆ, ವಿನಿಮಯ ಆಗಲಿ, ವಿತರಣೆ ಆಗಲಿ, ಅನುಭೋಗದ ಏರಿಕೆಗಾಗಲಿ ನೆರವಾಗುವ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ದಿಗಂತವಾಗಿ ವಿಸ್ತರಿಸದ ಅಧಿಕ ದರದ ಉಳಿತಾಯ ಮತ್ತು ಹೂಡಿಕೆಯ ಮೂಲಕ ಕೂಡ ಕೃಷಿ, ಕೈಗಾರಿಕೆ, ಸಾರಿಗೆ ಸಂಪರ್ಕ ಮೊದಲಾದ ಕ್ಷೇತ್ರಗಳಲ್ಲಿ ಉತ್ಪನ್ನವನ್ನು ಹೆಚ್ಚಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಆಗಬೇಕಾದ್ರೂ ಕೂಡ ಇಲ್ಲಿ ಮುಖ್ಯವಾಗಿ ಬಂಡವಾಳ ಬೇಕು. ಆ ಬಂಡವಾಳನ ಉಪಯೋಗಿಸ್ಕೊಂಡೇ ಇಲ್ಲಿ ಮಾಡ್ತದ್ರಿ ಕೃಷಿ, ಕೈಗಾರಿಕೆ, ಸಾರಿಗೆ ಸಂಪರ್ಕ ಮೊದಲಾದ ಕ್ಷೇತ್ರಗಳಲ್ಲಿ ಕೂಡ ಉತ್ಪಾದನೆಯನ್ನು ಹೆಚ್ಚಿಸ್ಬೋದು. ಆಗ ಆರ್ಥಿಕ ಚಟುವಟಿಕೆ ಕೂಡ ವಿಸ್ತರಣೆ ಆಗ್ತದೆ ಅನ್ನೋದಲ್ಲಿ ಪ್ರಮುಖವಾದ ಒಂದನೇ ಅಂಶ. ಇನ್ನು ಎರಡನೇ ತೆಗೆದುಕೊಂಡ್ರೆ ಬಡತನದ ವಿಷವೃತ್ತದ ನಿರ್ಮೂಲನೆ ಅಂತ ಕರೀತಾರೆ. ಅಂದ್ರೆ ಬಡತನದ ವಿಷವೃತ್ತವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಎರಡನೇ ಅಂಶ. ಯಾಕಂದ್ರೆ ಬಡ ದೇಶಗಳಲ್ಲಿ ಮೂಲಭೂತ ಸಮಸ್ಯೆ ಆಗಿರುವುದು ಯಾವುದ್ರಿ? ಬಡತನ ಹೆಚ್ಚಿರುವುದಂದ್ರೆ ಹಿಂದುಳಿದ ರಾಷ್ಟ್ರಗಳಾಗಲಿ, ಆಮೇಲೆ ಅಲ್ಲಿ ಬಡ ರಾಷ್ಟ್ರಗಳಾಗಲಿ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದೇ ಬಡತನ. ಈ ಬಂಡವಾಳ ಸಂಚಯನ ಕೂಡ ಇಲ್ಲಿ ಅತ್ಯಗತ್ಯವಾಗಿರ್ತದೆ. ಯಾಕಂದ್ರೆ ಕಡಿಮೆ ಉತ್ಪಾದಕೆಯಾಗಲಿ ಮತ್ತು ತಗ್ಗಿದ ಆದಾಯದ ಸಮಸ್ಯೆಗಳಿರ್ತದೆ. ಇವನ್ನೆಲ್ಲ ನಿವಾರಿಸಬೇಕಾರಲ್ಲಿ ಬಡತನ ವಿಷವೃತ್ತವನ್ನು ಭೇದಿಸಬೇಕಾದ್ರೆ ಅದಕ್ಕಾಗಿ ಬೃಹತ್ ಗಾತ್ರದ ಹೂಡಿಕೆ ಕೂಡ ಅಗತ್ಯವಾಗಿರ್ತದೆ. ಈಗ ಹಿಂದುಳಿದ ರಾಷ್ಟ್ರಗಳಲ್ಲಿ ತೆಗೆದುಕೊಂಡು ಇವೆಲ್ಲ ಸಮಸ್ಯೆಗಳೇ, ಬಡತನ ಆಗಲಿ, ನಿರುದ್ಯೋಗ ಆಗಲಿ, ಅನಕ್ಷರತೆ ಆಗಲಿ, ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರೋಪಾಯವನ್ನು ಸೂಚಿಸಬೇಕಾದ್ರೆ ಬೃಹತ್ ಗಾತ್ರದ ಹಣಕಾಸು ಬೇಕಾಗ್ತದೆ. ಅವುಗಳನ್ನೆಲ್ಲವನ್ನು ಕೂಡ ಆರ್ಥಿಕ ಅಭಿವೃದ್ಧಿ ಮಾಡಬೇಕಾದ್ರಲ್ಲಿ ಏನು ಬೇಕ್ರಿ? ಹೂಡಿಕೆ ಗಾತ್ರ ಕೂಡ ಹೆಚ್ಚಿಸಬೇಕು. ಅಂದ್ರೆ ಬಂಡವಾಳ ಸಂಚಯನದ ಪ್ರಮಾಣ ಕೂಡ ಇಲ್ಲಿ ಅಧಿಕವಾಗಿ ಬೇಕಾಗ್ತದೆ. ಅದರ ಮೂಲಕ ಏನು ಮಾಡ್ಬೋದ್ರಿ? ಈ ಬಡತನ ವಿಷವೃತ್ತವನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಎರಡನೇ ಪ್ರಮುಖ ಅಂಶ. ಇನ್ನು ಮೂರನೇದು ತೆಗೆದುಕೊಂಡ್ರಲ್ಲಿ ಉದ್ಯೋಗಾವಕಾಶಗಳ ಹೆಚ್ಚಳ. ಈ ಬಂಡವಾಳ ಸಂಚಯನ ಕೂಡ ಹೊಸ ಕಾಮಗಾರಿಗಳನ್ನಾಗಲಿ, ಕೈಗೊಳ್ಳುವಿಕೆ ಆಗಲಿ, ಅಸ್ತಿತ್ವದಲ್ಲಿರುವ ಉದ್ಯಮಗಳ ವಿಸ್ತರಣೆ ಆಗಲಿ ಮೂಲಕ ಕೂಡ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ತದೆ. ಅಂದ್ರೆ ಹೊಸ ಹೊಸ ಕೈಗಾರಿಕೆಗಳ ನಿರ್ಮಾಣ ಆಗಲಿ, ಆಮೇಲೆ ಈಗ ಕಾರ್ಯಚಟುವಟಿಕೆ ಇರತಕ್ಕಂಥ ಒಂದು ಯಾವುದು ಉದ್ಯೋಗಗಳಾಗಲಿ, ಆಮೇಲೆ ಉದ್ಯಮಗಳ ವಿಸ್ತರಣೆ ಆಗಲಿ, ಇದ್ರ ಮೂಲಕ ಕೂಡ ಏನು ಮಾಡ್ಬೋದು? ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ಬೋದು ಅಂತ ಹೇಳ್ತಾರೆ. ಆಮೇಲೆ ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೂ ಕೂಡ ಬಂಡವಾಳ ಸಂಚಯನ ಕೂಡ ಪೂರ್ವಾಕ್ಷಿತವಾದ ಸಂಗತಿಯಾಗಿರ್ತದ ಅಂತ ಹೇಳ್ತಾರೆ. ಬಂಡವಾಳ ಸಂಚಯನ ಉದ್ಯಮಗಳ ಸ್ಥಾಪನೆ ಆಗಲಿ, ಬಂಡವಾಳ ಸರಕುಗಳ ನಿರ್ಮಾಣ ಆಗಲಿ,
ಆರ್ಥಿಕ ಚಟುವಟಿಕೆ ವಿಸ್ತರಣೆ ಆಗಲಿ ಮೊದಲಾದವುಗಳನ್ನು ಕೂಡ ಇದು ಒಳಗೊಂಡಿರ್ತದೆ. ಇಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕಾದ್ರೆ ಮುಖ್ಯವಾಗಿ ನಮ್ಗೇನು ಬೇಕು ರೀ, ಬಂಡವಾಳ ಬೇಕು. ಬಂಡವಾಳ ಅಂದ್ರೆ ಹೊಸ ಕೈಗಾರಿಕೆಗಳ ನಿರ್ಮಾಣ ಆಗಲಿ, ಕಾರ್ಮಿಕರ ನೇಮಕಾತಿ ಆಗಲಿ, ಇದ್ದಂಥ ಉದ್ಯಮಗಳ ವಿಸ್ತರಣೆ ಮಾಡ್ತಕ್ಕಂಥದ್ದಾಗಲಿ, ಇವನ್ನೆಲ್ಲ ಮಾಡೋದರಿಂದ ಉದ್ಯೋಗಾವಕಾಶಗಳನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಹೆಚ್ಚಿಸ್ಬೋದು. ಇದು 3ನೇ ಅಂಶ. ಇನ್ನು 4ನೇ ತೆಗೆದುಕೊಂಡ್ರಲ್ಲಿ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಕಾರ್ಮಿಕರಿಗೆ ಇಲ್ಲಿ ಕೂಡ ಏನು ಮಾಡ್ತಾರೆ, ಬಂಡವಾಳ ಸಂಚಯನೆಯಿಂದ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳು ಕೂಡ ದೊರೀತಾವ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಹೂಡಿಕೆ, ಉತ್ಪಾದನೆ ಮತ್ತು ಉದ್ಯಮಗಳ ಲಾಭಗಳ ಹೆಚ್ಚಳದೊಡನೆ ಕೂಡ ವೇತನ ಮಟ್ಟ ಸ್ವಾಭಾವಿಕವಾಗಿ ಏರ್ತದ ಅನ್ನೋದಿಲ್ಲಿ ಕಂಡು ಬರ್ತದೆ. ಅದರಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುವುದರಿಂದ ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯಮ ಸಂಸ್ಥೆಗಳಿಗೆ ಹೆಚ್ಚು ಲಾಭ ಆಗ್ತದೆ. ಆ ಲಾಭದ ಪ್ರಕಾರವಾಗಿ ಏನಾಗ್ತೈತೆ ರೀ, ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಒಂದು ವೇತನದ ಪ್ರಮಾಣ ಕೂಡ ಏನಾಗ್ತೈತಿ, ಸ್ವಾಭಾವಿಕವಾಗಿ ಹೆಚ್ಚಾಗ ಸಾಧ್ಯ ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಏನಾಗ್ತದೆ ರೀ, ಕಾರ್ಮಿಕರ ಜೀವನ ಮಟ್ಟ ಕೂಡ ಅಲ್ಲಿ ಅಗಾಧವಾಗಿ ಸುಧಾರಣೆ ಆಗ್ತದೆ. ಈಗ ಜನರಲಿ ಆಗಿ ತೆಗೆದುಕೊಂಡು ಒಂದು ಕೈಗಾರಿಕೆ ಚೆನ್ನಾಗಿ ನಡೀತಾ ಇತ್ತು, ಲಾಭಾಂಶ ಹೆಚ್ಚು ಬರ್ತಾ ಇತ್ತು ಅಂದ್ರೆ ಅಲ್ಲಿ ಕಾರ್ಮಿಕರ ವೇತನ ಕೂಡ ಹೆಚ್ಚಾಗ್ತದೆ ಮತ್ತು ಅವ್ರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗ್ತದೆ ಮತ್ತು ಅವ್ರು ಏನಾಗ್ತಾರೆ, ಜೀವನ ಮಟ್ಟ ಕೂಡ ಉತ್ತಮವಾಗಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರಮ ದಕ್ಷತೆಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುವುದರಿಂದ ಉತ್ಪಾದನಾ ಸಾಮರ್ಥ್ಯ ಮತ್ತು ಉತ್ಪನ್ನದ ಮಟ್ಟ ಕೂಡ ಇರುವ ಮೂಲಕ ಅಭಿವೃದ್ಧಿ ರಾಷ್ಟ್ರದಿಂದ ಪ್ರಗತಿ ಸುಲಭ ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಅಭಿವೃದ್ಧಿ ರಾಷ್ಟ್ರ ಆಗಲಿ, ಹಿಂದುಳಿದ ರಾಷ್ಟ್ರಗಳಾಗಲಿ, ಅಲ್ಲಿ ಕೂಡ ಈ ರೀತಿ ಪ್ರಕಾರವಾಗಿ ಬಂಡವಾಳ ಹೂಡಿಕೆ ಮಾಡುವುದರಿಂದ ಉದ್ಯೋಗಾವಕಾಶಗಳಾಗಲಿ, ಕಾರ್ಮಿಕರ ಒಂದು ದಕ್ಷತೆ ಆಗಲಿ ಮತ್ತು ಕಾರ್ಮಿಕರ ಜೀವನ ಮಟ್ಟ ಕೂಡ ಉತ್ತಮವಾಗ್ತದ ಅಂತ ಹೇಳ್ಬೋದು. ಇದು ಬರ್ತಕ್ಕಂಥ ಅಂಶ. ನಂತರ ಬರ್ತಕ್ಕಂಥದ್ದು 5ನೇದು ವ್ಯಾಪಾರದ ಕೊರತೆ ನಿವಾರಣೆ. ಅಂದ್ರಲ್ಲಿ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಕೂಡ ಸಾಮಾನ್ಯವಾಗಿ ಲಕ್ಷಣ ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ, ವ್ಯಾಪಾರದ ಕೊರತೆ. ಇಲ್ಲಿ ಕೊರತೆ ನೀಗಿಸಬೇಕಾದ್ರೆ ಆರ್ಥಿಕ ಪ್ರಗತಿಯನ್ನು ಕೂಡ ಪ್ರೇರೇಪಿಸಲು ಬಂಡವಾಳ ಸಂಚಯನವನ್ನು ಕೈಗೊಳ್ಳುವುದು ಕೂಡ ಅತ್ಯಗತ್ಯವಾಗಿರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಕಡಿಮೆ ಬೆಲೆಯ ಪ್ರಾಥಮಿಕ ಉತ್ಪನ್ನಗಳನ್ನು ಕೂಡ ಇಲ್ಲಿ ಏನು ಮಾಡ್ತೀವಿ, ನಾವು ರಫ್ತು ಮಾಡ್ತೀವಿ. ಅಧಿಕ ಬೆಲೆಯ ಬಂಡವಾಳ ಸರಕುಗಳನ್ನು ಆಮದಿನಿಂದ ಆ ದೇಶಗಳಲ್ಲಿ ಸಂಭವಿಸುವ ಅಂತಾರಾಷ್ಟ್ರೀಯ ವ್ಯಾಪಾರ ಸಂದಾಯ ಶಿಲ್ಕಿನ ಅಸಮತೋಲನ ಕೂಡ ಹೋಗಲಾಡಿಸಲಾಗ್ತದೆ. ಅಂದರೆ ಹೆಚ್ಚು ನಾವು ಹಣಕಾಸನ್ನು ಬಳಸುವುದರಿಂದ ರಫ್ತು ಪ್ರಮಾಣ ಹೆಚ್ಚು ಮಾಡ್ಬೋದು, ಆಮದು ಪ್ರಮಾಣ ಕಡಿಮೆ ಮಾಡ್ಬೋದು. ಅದರಿಂದ ಕೂಡ ರಾಷ್ಟ್ರ ಅಭಿವೃದ್ಧಿ ಆಗ್ತದೆ ಮತ್ತು ಪಾವತಿ ಶುಲ್ಕಿನ ಸಮಸ್ಯೆ ಕೂಡ ನಿವಾರಣೆ ಆಗಕ್ಕೆ ಸಾಧ್ಯವಾಗ್ತದೆ. ಅದು ಇದರಿಂದ ವ್ಯಾಪಾರದಿಂದ ಇಲ್ಲಿ ನಾವು ಎಷ್ಟು ಹೆಚ್ಚು ರಫ್ತು ಮಾಡ್ತೀವಿ, ಆಮದು ಎಷ್ಟು ಕಡಿಮೆ ಮಾಡ್ಕೊಳ್ತೀವಿ, ಅದರಿಂದ ಕೂಡ ಏನಾಗ್ತದೆ, ಅಲ್ಲಿ ಆ ರಾಷ್ಟ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇದು ಒಂದು ಅಂಶ. ಇನ್ನು ಮಾರುಕಟ್ಟೆ ವಿಸ್ತರಣೆ ನಂತರ ಬರ್ತಕ್ಕಂಥದ್ದು 6ನೇದ್ದು ಮಾರುಕಟ್ಟೆಯ ವಿಸ್ತರಣೆ. ಈ ಬಂಡವಾಳ ಸಂಚಯನದಿಂದನೂ ಕೂಡ ಏನಾಗ್ತದೆ, ಮಾರುಕಟ್ಟೆ ವಿಸ್ತರಣೆ ಆಗ್ತದೆ. ಯಾವ ರೀತಿ ಅಂದ್ರೆ ಉತ್ಪಾದನೆ ಹೆಚ್ಚಾಗ್ತದೆ, ಅನುಭೋಗ ಆಗಲಿ, ವಿತರಣೆ ಆಗಲಿ, ವಿನಿಮಯದ ಏರಿಕೆ ಪ್ರತಿಫಲವಾಗಿಯೂ ಕೂಡ ಏನಾಗ್ತದೆ, ಹೊಸ ಮಾರುಕಟ್ಟೆಯ ಅನ್ವೇಷಣೆ ಕಂಡು ಬರ್ತದೆ. ಹಾಗೂ ಅಸ್ತಿತ್ವದಲ್ಲಿರ್ತಕ್ಕಂಥ ಮಾರುಕಟ್ಟೆಗಳ ವಿಸ್ತರಣೆಗೂ ಕೂಡ ಏನಾಗ್ತದೆ, ಸುಲಭವಾಗಿ ನೆರವಾಗ್ತದೆ ಅಂತ ಹೇಳ್ತಾರೆ. ಈ ಬಂಡವಾಳದ ಸಂಗ್ರಹಣೆಯಿಂದ ಕೂಡ ಏನಾಗ್ತದೆ, ಅಥವಾ ಬಂಡವಾಳ ಹೂಡಿಕೆಯಿಂದ ಕೂಡ ಹೊಸ ಮಾರುಕಟ್ಟೆ, ಅಸ್ತಿತ್ವದಲ್ಲಿರ್ತಕ್ಕಂಥ ಮಾರುಕಟ್ಟೆ ವಿಸ್ತರಣೆ ಆಗ್ತದೆ. ಸುಲಭವಾಗಿ ಸ್ಥಳೀಯ ಮಾರುಕಟ್ಟೆಗಳಾಗಲಿ, ಪ್ರಾಂತೀಯ ಮಾರುಕಟ್ಟೆಗಳಾಗಲಿ ಮತ್ತು ರಾಷ್ಟ್ರೀಯ ಮಾರುಕಟ್ಟೆಗಳಾಗಿ ಕೂಡ ಇಲ್ಲಿ ಮಾರ್ಪಾಡು ಹೊಂದಕ್ಕೆ ಸಾಧ್ಯ ಆಗ್ತದೆ. ಬಂಡವಾಳ ಸಂಗ್ರಹಣೆಯಿಂದ ಕೂಡ ಪ್ರಾಂತೀಯ, ರಾಜ್ಯ ಆಗಲಿ, ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಾಗಲಿ, ರಾಷ್ಟ್ರೀಯ ಮಾರುಕಟ್ಟೆಗಳಾಗಲಿ, ಇವೆಲ್ಲ ಮಾರ್ಪಾಡು ಹೊಂದಾಕ ಇದು ಕೂಡ ಪ್ರಮುಖ ಅಂಶ ಅಂತ ಹೇಳ್ತಾರೆ. ಇನ್ನು ನಂತರ ಬರ್ತಕ್ಕಂಥದ್ದೇ ವೈಜ್ಞಾನಿಕ ಮುನ್ನಡೆ ಮತ್ತು ಸಂಶೋಧನೆ. ನಂತರ ಬರ್ತಕ್ಕಂಥದ್ದು ಎಷ್ಟ್ರಿ, 7ನೇದು. ಇಲ್ಲಿ ಬಂಡವಾಳ ಸಂಚಯದೊಡನೆ ಕೂಡ ಏನಾಗ್ತೈತಿ, ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸುವರ್ಣಾವಕಾಶ ದೊರೀತದ. ಬಂಡವಾಳ ಸಂಗ್ರಹಣೆ ಹೆಚ್ಚು ಆಗ್ತಾ ಹೋಗ್ತದೆ, ಅಷ್ಟು ದೊಡ್ಡ ಪ್ರಮಾಣದ ಉತ್ಪಾದನೆ ಕೂಡ ಅವಕಾಶ ಸಿಗ್ತಾ ಹೋಗ್ತದೆ. ಮತ್ತು ದೊಡ್ಡ ಪ್ರಮಾಣದ ಮತ್ತು ಆಧುನಿಕ ರೀತಿಯಲ್ಲಿ ಕೂಡ ಉತ್ಪಾದನೆಗೆ ವೈಜ್ಞಾನಿಕ ಮುನ್ನಡೆ, ತಾಂತ್ರಿಕ ಪ್ರಗತಿ ಆಗಿರ್ಬೋದು, ಸಂಶೋಧನೆ ಅತ್ಯಗತ್ಯವಾಗಿರ್ತದೆ. ಮತ್ತು ಆ ಮೇರೆಗೂ ಕೂಡ ಬಂಡವಾಳ ಸಂಚಯನ ಕೂಡ ಈ ಚಟುವಟಿಕೆ ವಿಸ್ತರಣೆಗೆ ಕೊಡುಗೆ ನೀಡ್ತದ ಅಂತ ಹೇಳ್ತಾರೆ. ಈ ಬಂಡವಾಳದ ಹೂಡಿಕೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋತಂದ್ರೆ ತಾಂತ್ರಿಕ ಪ್ರಗತಿ ಆಗ್ತದೆ, ಹೊಸ ಸಂಶೋಧನೆಗಳಾಗ್ತವೆ. ಇದರಿಂದಲೂ ಕೂಡ ಏನಾಗ್ತದೆ, ವೈಜ್ಞಾನಿಕ ಮುನ್ನಡೆ ಸಾಧಿಸಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಇದು ಒಂದು ಅಂಶ. ಇನ್ನು ನಂತರ ಬರ್ತಕ್ಕಂಥದ್ದು ಜೀವನ ಮಟ್ಟದ ಸುಧಾರಣೆ. 8ನೇದು ಬರ್ತಕ್ಕಂಥದ್ದು ಯಾವ್ದ್ರಿ, ಜೀವನ ಮಟ್ಟದ ಸುಧಾರಣೆ. ಇಲ್ಲಿ ಜನಸಂಖ್ಯಾ ಒತ್ತಡ ಕೂಡ ತೀವ್ರವಾಗಿರುವ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಕೂಡ ಏನಾಗ್ತದೆ, ಬಂಡವಾಳ ಸಂಚಯನ ಮಹತ್ವದ ಇರುವುದರಿಂದ ಜನಸಂಖ್ಯೆ ಮಿತಿಮೀರಿ ಎತ್ತಿರುವ ಸಂದರ್ಭಗಳಲ್ಲಿ ಕೂಡ ಉಳಿತಾಯ, ನೈಜ ಆದಾಯದ ಏರಿಕೆಗೆ ಅವಕಾಶ ಲಭಿಸದೆ ಜನಜೀವನ ಮಟ್ಟದಲ್ಲಿ ಅಸಾಧಾರಣ ಕುಸಿತ ಉಂಟಾಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಏರಿದಂಗೆ ಜೀವನ ಮಟ್ಟ ಕೂಡ ಕುಸಿತ ಆಗ್ತದೆ. ಯಾಕಂದ್ರೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾವೆ ಮತ್ತು ಬರ್ತಕ್ಕಂಥ ವೇತನ ಪ್ರಮಾಣ ಕೂಡ ಸಾಲ್ತಾ ಇಲ್ಲ, ಆಧುನಿಕ ಬೆಲೆಗಳು ಕೂಡ ಹೆಚ್ಚಾಗ್ಯಾವ. ಇಂತಹದ್ದು ಒಂದು ಪರಿಸ್ಥಿತಿ ಒಳಗೆ ಬಂಡವಾಳ ಸಂಚಯನ, ಉತ್ಪಾದನೆ, ಉದ್ಯೋಗಾವಕಾಶ, ಆದಾಯ ಮತ್ತು ಉಳಿತಾಯಗಳ ಏರಿಕೆ ಮೂಲಕ ಕೂಡ ಏನು ಮಾಡ್ತದೆ, ಜನರಿಗೆ ಜೀವನದ ಬಗೆಗೆ ಹೊಸ ಭರವಸೆಯನ್ನು ನೀಡಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ
ಬಂಡವಾಳದ ಸಂಚಯನದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಉತ್ಪಾದನೆ, ಉದ್ಯೋಗಾವಕಾಶ, ಆದಾಯ ಇವೆಲ್ಲ ಏರಿಕೆ ಆಗುವುದರಿಂದ ಜನರ ಜೀವನ ಮಟ್ಟ ಕೂಡ ಇಲ್ಲಿ ಉತ್ತಮವಾಗ್ತದ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರತಕ್ಕಂಥವೇನ್ರಿವ ಬಂಡವಾಳ ಸಂಚಯನದ ಅರ್ಥ, ಬಂಡವಾಳ ಸಂಚಯನದ ಪ್ರಮುಖ ಅಂಶಗಳು ಅಥವಾ ಮಹತ್ವದ ಅಂಶಗಳಾಗಿ ಈ ರೀತಿಯಾಗಿ ವಿವರಣೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ತೇವೆ. ಇಲ್ಲಿವರೆಗೆ ನಾನು ಹೇಳಿದಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಳ್ತೀನಿ. ಪ್ರಥಮ ಹೇಳಿರ್ತಕ್ಕಂಥ ಇನ್ನೊಮ್ಮೆ ನೋಡಿದೇನು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.